ಹರಿ ಓಂ ಸರ್ವೇ ಜನೋ ಸುಖಿನೋ ಭವಂತು. ನಾಗಲಕ್ಷ್ಮಿ ವಸ್ತ್ರಾಭರಣ. ಇವತ್ತು ಇನ್ನೊಂದು ಅಡುಗೆ ಒಂದಿಗೆ ಬಂದಿದ್ದೀನಿ ನಿಮ್ಮ ಜೊತೆಗೆ. ಇವತ್ತೊಂದು ಪಲ್ಯ ಮಾಡೋಣ, ತೊಂಡೆಕಾಯಿ ಪಲ್ಯ. ನನ್ನ ಸ್ಟೈಲಲ್ಲಿ ಹೇಗೆ ತೊಂಡೆಕಾಯಿ ಪಲ್ಯ ಮಾಡೋದಂತ ಹೇಳಿ ನೋಡೋಣ. ಮೊದಲಿಗೆ ಎಣ್ಣೆ ಹಾಕೋಬೇಕು. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಎಷ್ಟು ಬೇಕು ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ್ರ ಮೇಲೆ ಒಂದೊಂದೇ ಹಾಕ್ಕೊಳ್ತಾ ಹೋಗೋಣ. ನಾನು ಮೊದಲಿಗೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಆಯಿತು. ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಜೀರಿಗೆ, ಇದ್ರ ಜೊತೆಗೆ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಹಾಕ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಬೇರೆ ಇದೆ, ಸ್ವಲ್ಪ ತಂಪು ಇರುತ್ತೆ. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು, ಇದ್ರ ಜೊತೆಗೇ ಸ್ವಲ್ಪ ಇಂಗು, ಇದಿಷ್ಟು ಹಾಕೊಂಬೇಡ. ಇದಾದ್ರ ಮೇಲೆ ನಾನು ನೋಡಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ತೊಂಡೆಕಾಯಿ ಪಲ್ಯಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ತೀವಿ. ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಮುಚ್ಚಿ ನಾವು ಬೇಯಿಸ್ಕೊಳ್ಳೋಣ. ನೀವು ನೋಡ್ತಿರ್ಬೋದು, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನಾನು ಇದಕ್ಕೆ ದೊಡ್ಡದು 2 ಈರುಳ್ಳಿನ ತೊಗೊಂಡಿದ್ದೀನಿ. 2 ಈರುಳ್ಳಿನ ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ ಸಣ್ಣದು ಒಂದು ಟೊಮಟೊ ತೊಗೊಂಡಿದ್ದೀನಿ. ಟೊಮಟೊ ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಚೂರು ಟೇಸ್ಟ್ ಸ್ವಲ್ಪ ಚೇಂಜ್ ಆಗಲಿ ಅಂತ ಹೇಳಿ ನಾನು ತೊಗೊಂಡಿದ್ದೀನಿ. ಸಣ್ಣದು ಒಂದು ಟೊಮಟೊ ತೊಗೊಂಡಿದ್ದೀನಿ. ನೀವು ಟೊಮಟೊ ಹಾಕಿಲ್ಲ ಅಂತ ಹೇಳಿದ್ರು ನಡೆಯುತ್ತೆ. ಈ ಟೊಮಟೊ ಹಣ್ಣು ಚೆನ್ನಾಗಿ ಮಾಡಿ ಒಂದು ಸ್ವಲ್ಪ ಕರಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಇದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಮಾಡಿ ಫ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ಇವಾಗ ಇದಕ್ಕೆ ನಾವು ತೊಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ತೊಂಡೆಕಾಯಿ ಒಂದೊಂದು ಸ್ವಲ್ಪ ಕೆಂಪಿದೆ. ನಾವಿರೋ ಹತ್ರ ತೊಂಡೆಕಾಯಿ ಸಿಗೋದೇ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲ ಸಿಗುತ್ತೆ. ಹಾಗಾಗಿ ಸಿಕ್ಕಿರೋ ತೊಂಡೆಕಾಯಿ ಎಲ್ಲದೂ ಚೂರು ಕೆಂಪಾಗಿದೆ ಅಂತ ತೆಗಿಯೋಕ್ಕೆ ಹೋದರೆ ಇದರಲ್ಲಿ ಒಬ್ರಿಗೂ ಸಾಕಾಗಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿ ಇರೋದು, ಸ್ವಲ್ಪ ಚೂರು ಕೆಂಪಾಗಿದ್ರು ನಾನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕೊಂಡ್ಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀವಿ. ಮತ್ತು ಇನ್ನೊಂದ್ಸಲಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಬಿಡಿ. ತೊಂಡೆಕಾಯಿನ ತುಂಬ ಬೇಯಿಸ್ಕೋಬಾರ್ದು. ಇದು ನಾವು ತಿನ್ಬೇಕಾದ್ರೆ ಕರುಮ್ ಅಂತ ಹೇಳಿ ಆಗಬೇಕು. ತುಂಬ ಬೇಯಿಸ್ಕೊಬಿಟ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ನಾವು ತಿನ್ನಬೇಕಾದ್ರೆ ಇದು ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಇದು ತಿನ್ಬೇಕಾದ್ರೆ ಕರುಮ್ ಅದಕ್ಕೆ ಒಂದು 3/4 ಬೇಗ ಬೆಂದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ನೋಡಿ ಬರೀ ಖಾರದ ಪುಡಿ, ಇದು ಗುಂಟೂರು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿದು ನಾನು
ಓನ್ಲಿ ಖಾರದ ಪುಡಿ ಅಷ್ಟೇ ಮಾಡಿಟ್ಕೊಂಡಿದ್ದೀನಿ. ಇದು ಸಾಂಬಾರು ಪುಡಿ ಅದು ಇದು ಏನೂ ಅಲ್ಲ, ಬರೀ ಖಾರದ ಪುಡಿ ಇದಷ್ಟೇ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕ್ಕೊಳ್ರಿ, ಕಡಿಮೆ ಬೇಕಾರೆ ಇಲ್ಲ. ಇದ್ರ ಬದಲು ಹಸಿಮೆಣಸು ಹಾಕೋಬೋದು. ನಾನು ಮಕ್ಕಳಿಗೆ ಗೊತ್ತಾಗಲ್ಲ, ಯಾಕಂದ್ರೆ ತೊಂಡೆಕಾಯಿನೂ ಗ್ರೀನು, ಹಸಿಮೆಣಸು ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಖಾರ ಪುಡಿನೇ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ನೋಡ್ಬೋದು ಕಲರ್ಫುಲ್ ಆಗಿರತಕ್ಕಂತಹ ತೊಂಡೆಕಾಯಿ ನಂಗೆ ಸಿಕ್ಕಿದ್ದೇ ಪುಣ್ಯ ಅಂತ ಹೇಳ್ಬೋದು. ಇಲ್ಲಿ ನಂಗೆ ತುಂಬ ಇಷ್ಟತೆ, ಹಾಗಾಗಿ ಇವತ್ತು ಪಲ್ಯ ಮಾಡಿ ಇದಕ್ಕೆ ಒಂದು ದೋಸೆ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ತೊಂಡೆಕಾಯಿ ಪಲ್ಯ. ಇನ್ನೊಂದು ಟೈಮ್ ಸಿಕ್ಕಿದ್ರೆ ಸಾಂಬಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಲಾಸ್ಟ್ ಒನ್ ತೆಂಗಿನಕಾಯಿ ತುರಿನ ಹಾಕೋಬಿಟ್ರೆ ನಮ್ಮ ಕುರುಮ್ ತೊಂಡೆಕಾಯಿ ಪಲ್ಯ ರೆಡಿ. ಜಾಸ್ತಿ ಮಸಾಲೆ ಇಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಸಿಕ್ಕಿದ್ರೆ ಬಿಡಬೇಡ್ರಿ, ಒಂದ್ಸಲ ಈ ರೀತಿ ಮಾಡಿ. ಕುಚ್ಚಲಕ್ಕಿ ಗಂಜಿ ಜೊತೆನೂ ಟೇಸ್ಟಾಗಿರುತ್ತೆ, ದೋಸೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಈ ದೋಸೆ ಚಪಾತಿ ಜೊತೆಗೆ ನಾವು ಜಾಸ್ತಿ ಚಟ್ನಿ ಅವು ಇವೆಲ್ಲ ಮಾಡ್ತೀವಲ್ವ, ಆ ಚಟ್ನಿ ಎಲ್ಲ ಬೇಕು, ಬೇಡ ಅಂತ ಹೇಳಲ್ಲ. ಅದ್ರ ಜೊತೆಗೆ ಈ ಥರ ಎಲ್ಲರೂ ಪಲ್ಯ ಇದು ಮಾಡಿರಿ. ಯಾವ ಡಯಟ್ ಯಾಕೆ ಬೇಕ್ರಿ, ಈ ಥರ ಪಲ್ಯ ಮಾಡಿ ತಿಂದು ಒಂದ್ಸರಿ ನನಗೆ ಹೇಳಿ ಹೇಗಾಗಿದೆ ಅಂತ ಹೇಳಿ. ತುಂಬ ಮಸ್ತಾಗಿರುತ್ತೆ ನೋಡಿ. ಒಂದೇ ಒಂದು ಚೂರು ನೀರು ಹಾಕಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.